ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರದ ಪ್ರಿಯ ಕೇಳುಗರೆ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 208ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಬರಹಗಾರರಾದ ಎ. ಹರೀಶ ಡೋಂಗ್ರೆ, ಅಲ್ಲೆತ್ತಿ ಮಾರುಮಾಳ. ರೇಡಿಯೋ ಮಣಿಪಾಲದ ಪ್ರಿಯ ಕೇಳುಗರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಇಂದು ನಾನು ನಿಮ್ಮ ಮುಂದೆ ಹೇಳಲಿರುವ ಕಥೆಯ ಶೀರ್ಷಿಕೆ ಮಮತೆಯ ಮಡಿಲು. ಇವತ್ತು ಭಾನುವಾರ, ರಜಾದಿನ ಅಲ್ವೇನಮ್ಮ? ತಿಂಡಿ ಏನು ಮಾಡಿದ್ದೀಯ? ಕೇಳಿದಳು ಶಾರ್ವರಿ. ಉಪ್ಪಿಟ್ಟು ಕಣೆ. ಅಡುಗೆಯ ಮನೆಯಿಂದ ಅಮ್ಮನ ಮೃದುವಾದ ಧ್ವನಿ ಕೇಳಿಬಂತು. ಇದನ್ನು ಕೇಳುತ್ತಿದ್ದಂತೆ ಶಾರ್ವರಿಯ ಮುಖ ಬಿಗುಗೊಂಡಿತು. ಏನಮ್ಮ, ಮತ್ತೆ ಉಪ್ಪಿಟ್ಟ? ಅದರ ಹೆಸರು ಕೇಳಿದ್ರೇನೆ ಕೋಪ ಬರುತ್ತೆ. ಉಪ್ಪಿಟ್ಟು ನಾನು ತಿನ್ನಲ್ಲ, ಅದ್ಯಾವನು ಕಂಡು ಹಿಡಿದ್ನು ಎಂದು ಕೋಪದಿಂದ ತಟ್ಟೆಯನ್ನು ದೂರ ತಳ್ಳಿದಳು. ಅವಳ ಮಾತುಗಳಲ್ಲಿ ಕೇವಲ ಅಸಹನೆಯಷ್ಟೇ ಅಲ್ಲ, ಒಂದು ರೀತಿಯ ಅಹಂಕಾರವೂ ಮಿಶ್ರವಾಗಿತ್ತು. ತಾಯಿಯ ಪ್ರೀತಿ, ಅವಳು ಹಾಕಿದ ಪರಿಶ್ರಮ ಅವಳಿಗೆ ಅರ್ಥವಾಗಿರಲೇ ಇಲ್ಲ. ಅಮ್ಮ ಕ್ಷಣಕಾಲ ನಿಂತಳು. ಕೆಳಗೆ ಬಿದ್ದ ಉಪ್ಪಿಟ್ಟಿನ ಪ್ಲೇಟನ್ನು ನಿಧಾನವಾಗಿ ಮೇಲೆ ಎತ್ತಿಕೊಂಡಳು. ಮುಖದಲ್ಲಿ ಮಂದಹಾಸವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದರು. ಕಣ್ಣಂಚಿನಲ್ಲೊಂದು ಕಣ್ಣೀರ ಹನಿ ತಿರುಗಾಡಿತು. ಬೇಡ ಅಂದ್ರೆ ಬಿಡೆ ಎಂದು ಮೃದುವಾಗಿ ಹೇಳಿದಳು. ಆ ಮಾತಿನೊಳಗೆ ನೋವು ಇದ್ದರೂ ಮಮತೆಯ ಅಗಾಧತೆ ಅದನ್ನು ಮರೆಮಾಚಿತ್ತು. ಶಾರ್ವರಿಯ ಅಪ್ಪ ಈ ರೀತಿಯ ಸಣ್ಣ ವಿಚಾರಗಳನ್ನು ಕೂಡ ಆಗಾಗ ಗಮನಿಸುತ್ತಲೇ ಇದ್ದರು. ಮಗಳ ವರ್ತನೆ ಅವರಿಗೆ ಹೊಸದೇನಲ್ಲ. ಆದರೆ ಇವತ್ತು ಅವರ ಮನಸ್ಸಿನಲ್ಲಿ ಬೇರೆ ಒಂದು ಯೋಚನೆ ಮೂಡಿತ್ತು. ಶಾರ್ವರಿ ಎಂದು ಕರೆದರು ಅವರು. ಏನಪ್ಪ? ಇವತ್ತು ಸಾಯಂಕಾಲ ನಾವು ಹೊರಗೆ ಹೋಗೋಣ, ಎಲ್ಲರೂ ಒಟ್ಟಿಗೆ ಸ್ವಲ್ಪ ತಿರುಗಾಡಿ ಬರೋಣ. ಶಾರ್ವರಿಯ ಮುಖ ಕ್ಷಣದಲ್ಲೇ ಬದಲಾಗಿತ್ತು. ನಿಜವಾ? ಪಾನಿಪುರಿ, ಗೋಬಿ, ಐಸ್ ಕ್ರೀಮ್ ಎಲ್ಲವೂ ಸಿಗುತ್ತಾ? ಅವಳ ಕಣ್ಣಲ್ಲಿ ಹೊಳಪು. ಹೌದು, ನೋಡೋಣ ಎಂದರು ತಂದೆ ಅರ್ಥಪೂರ್ಣ ನಗುವಿನೊಂದಿಗೆ. ಮತ್ತೆ ಮಧ್ಯಾಹ್ನದ ಊಟದ ಸಮಯ. ಪುಳಿಯೋಗರೆಗೆ ಉಪ್ಪು ಜಾಸ್ತಿ, ಮೊಸರನ್ನಕ್ಕೆ ಕಮ್ಮಿ. ನಿಂಗೆ ಏನೂ ಗೊತ್ತಾಗಲ್ವಮ್ಮ? ಮತ್ತೆ ಶಾರ್ವರಿಯ ಟೀಕೆ. ಅಮ್ಮ ಮೌನವಾಗಿಯೇ ಇದ್ದಳು. ಅವಳು ಮಗಳ ತಟ್ಟೆಗೆ ಮತ್ತೊಂದಷ್ಟು ಮೊಸರು ಹಾಕಿದಳು. ತಿನ್ನೆ ಎಂದಳು. ಅಮ್ಮನ ಮಾತಿಗಿಂತ ಅವಳ ಮೌನವೇ ದೊಡ್ಡ ಉತ್ತರವಾಗಿತ್ತು. ಆದರೆ ಅದನ್ನು ಅರಿಯುವಷ್ಟು ಪ್ರೌಢತೆ ಶಾರ್ವರಿಗಿರಲಿಲ್ಲ. ಅಂದು ಸಂಜೆ ಹೊಸ ಉಡುಪು ತೊಟ್ಟು ತಲೆಗೂದಲಿಗೊಂದು ರಬ್ಬರ್ ಬ್ಯಾಂಡ್ ಕಟ್ಟಿಕೊಂಡು ಶಾರ್ವರಿ ಸಿದ್ಧವಾಗಿದ್ದಳು. ಅವಳ ಮನಸ್ಸು ಪಾನಿಪುರಿಯ ರುಚಿಯಲ್ಲೇ ಮುಳುಗಿತ್ತು. ಲಕ್ಷಣವಾಗಿ ಹಣೆಗೊಂದು ಕುಂಕುಮದ ಬೊಟ್ಟು ಇಟ್ಟುಕೊಳ್ಳಬಾರದೆ ಅಂದಳು ಅಮ್ಮ. ಅಪ್ಪನದು ಅದೇ ಮಾತಾಗಿತ್ತು. ಆದರೆ ಹೇಳಿ ಯಾವ ಪ್ರಯೋಜನವೂ ಇಲ್ಲ ಎಂಬುದನ್ನು ಅರಿತವರು ಸುಮ್ಮನೆ
ಕಾರನ್ನು ಹೊರಡಿಸಿದರು. ನಗರದ ತುಂಬೆಲ್ಲ ವಾಹನಗಳದ್ದೇ ಭರಾಟೆ. ವಿದ್ಯುತ್ ದೀಪಗಳು ಬೆಳಗುತ್ತಿವೆ. ರಸ್ತೆಗಳ ಗದ್ದಲ. ಶಾರ್ವರಿಯ ಕಣ್ಣುಗಳು ಅಂಗಡಿಯತ್ತ. ಆದರೆ ಕಾರು ನಿಧಾನವಾಗಿ ನಗರದ ಗದ್ದಲವನ್ನು ಬಿಟ್ಟು ಸ್ವಲ್ಪ ಮೌನದ ಪ್ರದೇಶಕ್ಕೆ ತಿರುಗಿತು. ಅಪ್ಪ, ಇದು ಯಾವ ಕಡೆ? ಕೇಳಿದಳು ಶಾರ್ವರಿ. ಒಂದು ಜಾಗಕ್ಕೆ ಹೋಗ್ತಿದ್ದೀವಿ, ನಿನಗೆ ಇಷ್ಟವಾಗುತ್ತದೆ ಎಂದರು ಅವರು. ಕಾರು ಒಂದು ಗೇಟ್ ಮುಂದೆ ನಿಂತಿತು. ಅದರ ಮೇಲೆ ಫಲಕ ಸುಖಾಂಶ ಮಡಿಲು. ಅಪ್ಪ, ಇದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅಲ್ಲವಲ್ಲ? ಶಾರ್ವರಿ ಆಶ್ಚರ್ಯದಿಂದ ಕೇಳಿದಳು. ಇಲ್ಲ, ಒಳಗೆ ಹೋಗೋಣ ಎಂದರು. ಗೇಟ್ ದಾಟುತ್ತಿದ್ದಂತೆ ಒಂದು ವಿಭಿನ್ನ ವಾತಾವರಣ. ಸರಳ ಕಟ್ಟಡ, ಸ್ವಲ್ಪ ಹಳೆಯದೇ ಆಗಿತ್ತು. ಆದರೆ ಎಲ್ಲೆಡೆ ಸ್ವಚ್ಛತೆ. ಒಳಗಿನಿಂದ ಮಕ್ಕಳ ನಗು, ಕೆಲವೊಂದು ಕೂಗು, ಕೆಲವೊಂದು ಮೌನ. ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡವರು ಮಮತೆಯ ಗಣಿ ಶಾರದಾರವರು. ಮಧ್ಯ ವಯಸ್ಸಿನ ಮೃದುವಾದ ಮುಖದ ಮಹಿಳೆ. ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಒಂದು ಪಕ್ವ ಮನಸ್ಸನ್ನು ಹೊಂದಿದ್ದಾರೆ ಎಂಬುದು ಸೂಕ್ಷ್ಮವಾಗಿ ಗಮನಿಸಿದವರಿಗಷ್ಟೇ ತಿಳಿದೀತು. ಬನ್ನಿ ಬನ್ನಿ, ಸ್ವಾಗತ ನಿಮಗೆ ಎಂದರು ಶಾರದಾ. ತಂದೆ ಪರಿಚಯ ಮಾಡಿಸಿದರು. ಇವಳು ನನ್ನ ಪತ್ನಿ ಮಮತಾ, ಇವಳು ನನ್ನ ಮಗಳು ಶಾರ್ವರಿ. ನಮಸ್ಕಾರ ಅಮ್ಮ ಎಂದು ಮಮತಾ ಕಡೆಗೆ ತಿರುಗಿ ವಂದಿಸಿ ಶಾರ್ವರಿಯೆಡೆಗೆ ತಿರುಗಿ, ಬಹಳ ಚೆನ್ನಾಗಿದ್ದೀಯಮ್ಮ ಎಂದರು ಶಾರದಾರವರು. ಇದು ಅನಾಥಾಲಯ, ತಂದೆ ನಿಧಾನವಾಗಿ ಹೇಳಿದರು. ಆ ಒಂದು ಮಾತು ಶಾರ್ವರಿಯ ಮನಸ್ಸನ್ನು ತಟ್ಟಿತು. ಒಳಗೆ ನಡೆಯುತ್ತಿದ್ದಂತೆ ಅವಳು ಕಂಡ ದೃಶ್ಯಗಳು ಅವಳ ಮನಸ್ಸನ್ನು ನಡುಗಿಸತೊಡಗಿದವು. ಸುಮಾರು 65 ಹೆಣ್ಣು ಮಕ್ಕಳು. ಪ್ರತಿ ಮುಖದಲ್ಲೂ ವಿಭಿನ್ನ ಕಥೆ. ಕೆಲವರಿಗೆ ತಂದೆ ತಾಯಿಯಂದಿರು ಇಲ್ಲವಾದರೆ ಇನ್ನು ಕೆಲವರು ಸಿಂಗಲ್ ಪೇರೆಂಟ್ಸ್, ಇನ್ನು ಕೆಲವರು ಅಪ್ಪ ಅಮ್ಮನ ನಿರ್ಲಕ್ಷ್ಯಕ್ಕೆ ಒಳಗಾದವರು, ಕೆಲವರಿಗೆ ದೀರ್ಘಕಾಲದ ಗುಣವಾಗದ ರೋಗ, ಇನ್ನು ಕೆಲವರಿಗೆ ದೈಹಿಕ ಅಸಮರ್ಥತೆ. ಆದರೂ ಕೆಲ ಮುಖಗಳಲ್ಲಿ ನಗು, ನಿರ್ವೀಣ ಭಾವ. ಶಾರ್ವರಿ ಒಂದು ಕೋಣೆಯೊಳಕ್ಕೆ ಹೋದಳು. ಅಲ್ಲಿ ಮಂಚಗಳು ಸಾಲಾಗಿ ಇಟ್ಟಿದ್ದರು, ರೈಲು ಬೋಗಿಗಳಂತೆ. ಒಂದೇ ಮಂಚದಲ್ಲಿ 2, ಕೆಲವೊಮ್ಮೆ 3 ಮಕ್ಕಳು. ಇದು ನಮ್ಮ ಡಾರ್ಮೆಟರಿ ಎಂದರು ಶಾರದಾರವರು. ಇಷ್ಟು ಜನ? ಶಾರ್ವರಿಗೆ ಆಶ್ಚರ್ಯವಾಯಿತು. ಹೌದು, ಎಲ್ಲರಿಗೂ ಪ್ರತ್ಯೇಕ ವ್ಯವಸ್ಥೆ ಮಾಡೋಕೆ ಸಾಧ್ಯವಿಲ್ಲವಮ್ಮ ಎಂದರು ಶಾರದಾ. ಒಂದು ಮೂಲೆಯಲ್ಲಿ ಚಕ್ರದ ಕುರ್ಚಿಯಲ್ಲಿ ಕುಳಿತಿದ್ದ ಹುಡುಗಿ ಪುಸ್ತಕವೊಂದನ್ನು ಓದುತ್ತಿದ್ದಳು. ಶಾರ್ವರಿ ಅವಳತ್ತ ಹೋದಳು. ನಿನ್ನ ಹೆಸರು ಏನು? ಮಾಧವಿ ಅಂದಳು ಅವಳು. ನೀನು ಯಾವ ಕ್ಲಾಸ್? 7ನೇ ತರಗತಿ. ಮತ್ತೆ ನಿನ್ನ ಅಮ್ಮ? ಮಾಧವಿ ಕ್ಷಣಕಾಲ ಮೌನವಾಗಿ, ನನಗೆ ಗೊತ್ತಿಲ್ಲ, ನನ್ನ ಅಮ್ಮನನ್ನು ನೋಡಿದ ನೆನಪು ನನಗಿಲ್ಲ ಎಂದಳು. ಆ ಉತ್ತರದಲ್ಲಿ ನೋವು ಇದ್ದರೂ ಅದನ್ನು ಒಪ್ಪಿಕೊಂಡ ಶಾಂತಿ ಅವಳ ಮುಖದಲ್ಲಿತ್ತು. ಇನ್ನೊಂದು ಕಡೆ ಕೆಲವು ಮಕ್ಕಳು ನೆಲದ ಮೇಲೆ ಕುಳಿತು ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಒಬ್ಬಳು ಕೇಳಿದಳು, ಅಕ್ಕ, ನಿನಗೆ ಬಣ್ಣ ಬೇಕಾ? ಅವಳು ತನ್ನ ಏಕೈಕ ಬಣ್ಣದ ಪೆನ್ಸಿಲ್ ಪ್ಯಾಕ್ ಅನ್ನು ಹಂಚಲು ಮುಂದಾದಳು. ಶಾರ್ವರಿ ಬೆಚ್ಚಿಬಿದ್ದಳು. ನಿನಗೆ ಬೇಡವೇ? ಕೇಳಿದಳು ಶಾರ್ವರಿ. ನನ್ನಲ್ಲಿ 2 ಪೆನ್ಸಿಲ್ ಇವೆ ಅಕ್ಕ, ಒಂದು ನಿನಗೆ ತಗೋ. ಇತರರಿಗೆ ಕೊಡುವುದರಲ್ಲಿನ ಸುಖ ಸಂತೋಷ ಅದನ್ನು ಅನುಭವಿಸಿದವರಿಗಷ್ಟೇ ತಿಳಿದೀತು. ಮಾಧವಿ ಎಷ್ಟು ಸಹಜವಾಗಿ ಕೇಳಿದ್ದಳು. ತಾನು ಮನೆಯಲ್ಲಿ ಅದೆಷ್ಟು ವಸ್ತುಗಳನ್ನು ಹೊಂದಿದ್ದೇನೆ, ಆದರೆ ಒಮ್ಮೆಯಾದರೂ ಹಂಚಿಕೊಳ್ಳುವುದನ್ನು ಯೋಚಿಸಿದ್ದೇ ಇಲ್ಲವಲ್ಲ. ಭೋಜನಾಲಯ. ಮಕ್ಕಳು ಸಾಲಾಗಿ ಕುಳಿತಿದ್ದಾರೆ. ಪಾತ್ರೆಗಳಲ್ಲಿ ಅನ್ನ ಮತ್ತು ಸಾಂಬಾರು. ಒಬ್ಬ ಅಕ್ಕ ಸಣ್ಣ ಮಕ್ಕಳಿಗೆ ತಿನ್ನಿಸುತ್ತಿದ್ದಾಳೆ. ಇವತ್ತು ವಿಶೇಷ ಏನೂ ಇಲ್ಲ ಎಂದಳು. ದಿನವೂ ಇದೆ, ಕೆಲವೊಮ್ಮೆ ದಾನ ಬಂದರೆ ಸ್ವಲ್ಪ ಬೇರೆ. ಇವರಿಗೆ ಇಷ್ಟವಿಲ್ಲ ಅಂದ್ರೆ? ಶಾರ್ವರಿ ಕೇಳಿದಳು. ಅವರಿಗೆ ಆಯ್ಕೆ ಇಲ್ಲಮ್ಮ ಎಂದರು ಮೃದುವಾಗಿ. ಆ ಮಾತು
ಶಾರ್ವರಿಯ ಹೃದಯಕ್ಕೆ ನೇರವಾಗಿ ತಟ್ಟಿತು. ನನಗೆ ಆಯ್ಕೆ ಇದೆ, ಆದರೆ ನಾನು ತಿರಸ್ಕರಿಸುತ್ತೇನೆ. ಇವರಿಗೆ ಆಯ್ಕೆ ಇಲ್ಲ, ಆದರೆ ಧನ್ಯತೆಯಿಂದ ಅನುಭವಿಸಿ ಊಟ ಮಾಡುತ್ತಾರೆ. ಒಬ್ಬ ಪುಟ್ಟ ಹುಡುಗಿ ಓಡಿ ಬಂದು ಶಾರ್ವರಿಯ ಕೈ ಹಿಡಿದಳು. ಅಕ್ಕ, ಅಕ್ಕ, ನೀನು ನಮ್ಮ ಜೊತೆ ಆಟ ಆಡ್ತೀಯಾ? ಶಾರ್ವರಿ ಕ್ಷಣಕಾಲ ತಡವರಿಸಿದಳು. ನಂತರ ನೆಲದ ಮೇಲೆ ಕುಳಿತು ಅವರ ಜೊತೆ ಆಟ ಆಡತೊಡಗಿದಳು. ಆ ಮಕ್ಕಳ ನಗು ಅದು ಕೃತಕವಲ್ಲ, ಅದು ನೋವಿನ ನಡುವೆ ಹುಟ್ಟಿದ ನಿಜವಾದ ಸಂತೋಷ. ಹೊರಡುವ ಸಮಯ. ಅಕ್ಕ, ಮತ್ತೆ ಬರ್ತೀಯಾ? ಅದೇ ಪುಟ್ಟ ಹುಡುಗಿ ಆಸೆಯಿಂದ ಕೇಳಿದ್ದಳು. ಈ ಬಾರಿ ಶಾರ್ವರಿಯ ಕಣ್ಣು ತೇವವಾಯಿತು. ಮತ್ತೆ ಬರುತ್ತೇನೆ, ಅವಳು ನಿಧಾನವಾಗಿ ಹೇಳಿದಳು. ತಂದೆ ಶಾರದಾರವರಿಗೆ ಚೆಕ್ ಒಂದನ್ನು ನೀಡಿದರು. ಇದು ನಮ್ಮಿಂದ ಸಣ್ಣ ಸಹಾಯ ಎಂದರು. ಇದು ನಮಗೆ ತುಂಬಾ ದೊಡ್ಡದು ಸರ್ ಎಂದರು ಶಾರದಾ. ಮನೆಗೆ ಹಿಂತಿರುಗುವಾಗ ಕಾರಿನಲ್ಲಿ ಮೌನ. ಶಾರ್ವರಿ ಕಿಟಕಿಯಾಚೆ ನೋಡುತ್ತಲೇ ಇದ್ದಳು. ಆದರೆ ಅವಳ ಮನಸ್ಸು ಅಲ್ಲಿ ಆ ಅನಾಥಾಲಯದಲ್ಲೇ ಉಳಿದಿತ್ತು. ರಾತ್ರಿ ಅಮ್ಮ ಊಟ ಸಿದ್ಧಪಡಿಸಿದ್ದಳು. ಶಾರ್ವರಿ ಮೌನವಾಗಿ ಕುಳಿತು ಊಟ ಮಾಡುತ್ತಿದ್ದಳು. ಅಮ್ಮ ಮಗಳ ಮುಖವನ್ನೇ ನೋಡುತ್ತಿದ್ದರು. ಪಲ್ಯಕ್ಕೆ ಉಪ್ಪು ಕಡಿಮೆ ಆಯ್ತೇನೋ? ಇರಲಿ ಬಿಡಮ್ಮ, ನಾನು ಹಾಕಿಕೊಳ್ಳುತ್ತೇನೆ ಎಂದಳು ಶಾರ್ವರಿ. ಅವಳ ಧ್ವನಿಯಲ್ಲಿನ ಬದಲಾವಣೆಯನ್ನು ಗಮನಿಸಿದ ಅಮ್ಮನಿಗೆ ಆಶ್ಚರ್ಯವಾಯಿತು. ಶಾರ್ವರಿಯ ಕಣ್ಣಲ್ಲಿ ಕಣ್ಣೀರು. ಅಮ್ಮ, ನಾನು ತಪ್ಪು ಮಾಡಿದೆ. ನೀನು ಎಷ್ಟು ಪ್ರೀತಿಯಿಂದ ಮಾಡಿ ಹಾಕ್ತೀಯ, ನಾನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಅಮ್ಮ ಮಾತಾಡಲಿಲ್ಲ. ಅವಳು ಮಗಳ ತಲೆಯನ್ನು ಮೃದುವಾಗಿ ತಟ್ಟಿದಳು. ಆ ಸ್ಪರ್ಶದಲ್ಲಿ ಕ್ಷಮೆ, ಪ್ರೀತಿ, ಮಮತೆ ಎಲ್ಲವೂ ಇತ್ತು. ತಂದೆ ಮೌನವಾಗಿ ತುಸು ದೂರದಲ್ಲಿ ನಿಂತಿದ್ದರು. ಅವರಿಗೆ ಗೊತ್ತಿತ್ತು, ಈ ಅನುಭವ ಶಾರ್ವರಿಯನ್ನು ಬದಲಿಸಿದೆ. ಕೇಳುಗ ಮಿತ್ರರೇ, ಇದುವರೆಗೆ ಸ್ವರಚಿತ ಕಥೆಯನ್ನು ವಾಚಿಸಿದವರು ಬರಹಗಾರರಾದ ಎ. ಹರೀಶ ಡೋಂಗ್ರೆ ಅಲ್ಲೆತ್ತಿಮಾರು ಮಾಳ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.